ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬಿಸ್ನೆಸ್ ಮ್ಯಾಥ್ಸ್ನಲ್ಲಿ 2026 ಕ್ವಶನ್ ಪೇಪರ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಅದರಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಪ್ರಾಬ್ಲಮ್ ಮಾಡಿಸ್ತಾ ಇದ್ದೀನಿ. ಕ್ವಶನ್ ಈ ಥರದಲ್ಲಿ ಕೊಟ್ಟಿದ್ದಾರೆ. ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಆನ್ ₹3,000 ಫಾರ್ 4 months ಎಟ್ 3% per annum. ನೋಡಿ, ಸಿಂಪಲ್ ಇಂಟ್ರೆಸ್ಟ್ಗೆ ಫಾರ್ಮುಲಾ SI ಈಕ್ವಲ್ಸ್ PTR ಡಿವೈಡೆಡ್ ಬೈ 100. ಇಲ್ಲಿ ಪಿ ಅಂತಂದರೆ ಪ್ರಿನ್ಸಿಪಾಲ್ ಅಮೌಂಟ್. ಎಷ್ಟು ಅಮೌಂಟ್ ಇಡ್ತಾ ಇದ್ದಾರೆ? ₹3,000 ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದಾರೆ, ಅದು ಪಿ. ಟಿ ಅಂತಂದರೆ ಟೈಮನ್ನು ಇಯರ್ಸಲ್ಲಿ ಕೊಟ್ಟರೆ ಡೈರೆಕ್ಟಾಗಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಬಟ್ ಇಲ್ಲಿ ಈ ಪ್ರಾಬ್ಲಮ್ನಲ್ಲಿ ಇಯರ್ಸ್ ಕೊಡಲಿಲ್ಲ. ಇನ್ಸ್ಟೆಡ್ ಆಫ್ ಡೆಟ್ 4 months ಅಂತ ಕೊಟ್ಟಿದ್ದಾರೆ. 4 months ಅಂತ ಬರ್ಕೊಳ್ತಾ ಇದ್ದೀನಿ. ದೆನ್ ರೇಟ್ ಕೊಟ್ಟಿದ್ದಾರೆ. ಕ್ವಶನಲ್ಲಿ ಎಷ್ಟು ಪರ್ಸೆಂಟೇಜ್ ಬಡ್ಡಿ ಸಿಗ್ತಾ ಇದೆಯಂತೆ? 3% ಬಡ್ಡಿ ಸಿಗ್ತಾ ಇದೆಯಂತೆ. ಸೊ ಇಲ್ಲಿಗೆ ಟೈಮಲ್ಲಿ ಒಂದು ಸಣ್ಣ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಇಯರ್ಸ್ ಕೊಟ್ಟಿದ್ರೆ 4 years ಅಂತ ಕೊಟ್ಟರೆ ಡೈರೆಕ್ಟಾಗಿ ನೀವು ಫಾರ್ಮುಲಾ ಅಪ್ಲೈ ಮಾಡ್ಬೋದಿತ್ತು. ಬಟ್ 4 months ಅಂತ ಕೊಟ್ಟಿರೋದ್ರಿಂದ ನೀವು ಇದನ್ನು 4/12 ಮಾಡ್ಕೊಳ್ಬೇಕು. 4/12 ಏನಕ್ಕೆ? ವರ್ಷಕ್ಕೆ 12 ತಿಂಗಳು. ಈಗ ಇವ್ರು ಇಡ್ತಿರೋದು 4 ತಿಂಗಳಿಗೆ ದುಡ್ಡು. ಸೊ 4/12 ಮಾಡಿದಾಗ ಬರುವಂಥ ಆನ್ಸರ್ ಏನು? 0.3333 ಬರುತ್ತೆ. ನಾವೀಗ ಟೈಮ್ ಬರ್ಕೊಳ್ಬೇಕಾದ್ರೆ 0.3333 ಬರ್ಕೊಳ್ಬೇಕು. ಡೈರೆಕ್ಟಾಗಿ 4 ಬರ್ಕೊಂಡ್ರೆ ನೀವು 4 years ಅಂತ ಆಗುತ್ತೆ. ಸೊ ಈ ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಳ್ಬೇಕು. ಒಂದು ವೇಳೆ ಕ್ವಶನಲ್ಲಿ 50 ದಿನಕ್ಕೆ ದುಡ್ಡು ಇಡ್ತಿದ್ದಾರೆ, ಆ ಥರದಲ್ಲಿ ಏನಾದರೂ ಕ್ವಶನ್ ಕೊಟ್ಟಿದ್ರೆ 50/365. ಏನಕ್ಕೆ 365? ವರ್ಷಕ್ಕೆ 365 ದಿನ. ಡೇಸಲ್ಲಿ ಕೊಟ್ಟಿದ್ರೆ /365 ಬರ್ಕೊಳ್ಬೇಕು. ಮಂತಲ್ಲಿ ಕೊಟ್ಟಿದ್ರೆ /12. ಇಯರಲ್ಲಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಸೊಲ್ಯೂಷನ್ ಮಾಡ್ಬೋದು. ಸೊ ಈಗ ನೀವು ಫಾರ್ಮುಲಾ ಅಪ್ಲೈ ಮಾಡೋಣ. SI ಈಕ್ವಲ್ಸ್ PTR ಡಿವೈಡೆಡ್ ಬೈ 100. ಇಲ್ಲಿ ಪಿ ಅಂತಂದರೆ ಪ್ರಿನ್ಸಿಪಾಲ್ ಅಮೌಂಟ್ 3,000. SI ಈಕ್ವಲ್ಸ್ 3,000 ಇಂಟು ಟೈಮ್. ಎಷ್ಟು ಟೈಮಿಗೆ ದುಡ್ಡು ಇಡ್ತಿದ್ದಾರೆ? 4 ತಿಂಗಳಿಗೆ, ಅಂದರೆ 0.333 ಇಂಟು ರೇಟ್ ನೋಡಿ 3%. ಡೈರೆಕ್ಟಾಗಿ 3 ಬರ್ಕೊಳ್ಳೋದು, ಪರ್ಸೆಂಟೇಜ್ ಬಿಟ್ಟು ಬರ್ಕೊಳ್ಬೇಕು, ಡಿವೈಡೆಡ್ ಬೈ 100. ಆಗ ಬರುವಂಥ ಆನ್ಸರ್ SI ಈಕ್ವಲ್ಸ್ 3,000 ಇಂಟು 0.333 ಇಂಟು 3, 2,997 ಡಿವೈಡೆಡ್ ಬೈ 100 ಮಾಡಿದಾಗ ಬರುವಂಥ ಆನ್ಸರ್ 29.97. ಇದನ್ನು ನಾವು 30 ಅಂತ ಬೇಕಾದರೂ ಕನ್ಸಿಡರ್ ಮಾಡ್ಬೋದು. ಅಲ್ಲಿಗೆ ಸಿಂಪಲ್ ಇಂಟ್ರೆಸ್ಟ್ ಮಾತ್ರ ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಹೇಳಿದ್ದು ಕ್ವಶನಲ್ಲಿ. ನಿಮಗೆ ಎಷ್ಟು ಬಡ್ಡಿ ಸಿಗುತ್ತೆ? 30. ಒಂದು ವೇಳೆ ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಿದ್ದರೆ, ಅಮೌಂಟ್ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ? ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ನಿಮ್ಮ ಅಸ್ಲು ಪ್ಲಸ್ ಬಡ್ಡಿ. ಅಸ್ಲು ಎಷ್ಟು? ₹3,000 ಅಸ್ಲು, ಪ್ರಿನ್ಸಿಪಾಲ್ ಅಮೌಂಟ್, ಪ್ಲಸ್ ಎಷ್ಟು ಬಡ್ಡಿ ಸಿಗ್ತಾ ಇದೆ? ₹30 ಬಡ್ಡಿ ಸಿಗ್ತಿದೆ. ಟೋಟಲ್ ಆಗಿ ಸಿಗೋ ಅಮೌಂಟ್ ಎಷ್ಟು? 3,030. ಸೊ ಇದನ್ನು ನಿಮಗೆ ನೋಡಿ ಇನ್ನೂ ಒಂದು ಥರದಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಬೋದು. ಹೇಗೆ ಅಂತಂದರೆ, ನೀವು ಮಾಮೂಲಿ ಹೇಗೆ ಮಾಡ್ತೀರೋ ಅದೇ ಥರನೇ ₹3,000 ದುಡ್ಡು ಇಡ್ತಿದ್ದಾರೆ. ಈ ಪ್ರಾಬ್ಲಮ್ನಲ್ಲಿ ಮಂತ್ ಕೊಟ್ಟಿದ್ದಾರೆ, ನೀವು 1 year ಅಂತ ಕನ್ಸಿಡರ್ ಮಾಡಿಕೊಡಿ. 3,000 ಪ್ರಿನ್ಸಿಪಾಲ್ ಇಂಟು ಟೈಮ್ 1 year ಇಂಟು ರೇಟ್ 3% ಕೊಟ್ಟಿದ್ದಾರೆ, 3 ಡಿವೈಡೆಡ್ ಬೈ 100 ಮಾಡಿದಾಗ 1 ವರ್ಷದ ಬಡ್ಡಿ ಸಿಗುತ್ತೆ. 1 ವರ್ಷಕ್ಕೆ ₹90. ನೀವು ದುಡ್ಡು ಇಡ್ತಿರೋದು ಎಷ್ಟು ತಿಂಗಳಿಗೆ? 4 ತಿಂಗಳಿಗೆ. ಸೊ ಇಂಟು 4/12 ಮಾಡಿದ್ರೆ 4 ತಿಂಗಳಿನ ಅಮೌಂಟ್ ಗೊತ್ತಾಗುತ್ತೆ. ಇಂಟು 4/12 ಆನ್ಸರ್ ಈಸ್ 30. ಹೇಗೆ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಒಂದು ವೇಳೆ ಕ್ವಶನಲ್ಲಿ ಟೈಮನ್ನು ಮಂತಲ್ಲಿ ಕೊಟ್ಟಿದ್ರೆ ನೀವು /12 ಮಾಡಿಕೊಂಡ್ರೆ ಈಸಿಯಾಗಿ ಪ್ರಾಬ್ಲಮ್ ಮಾಡ್ಬೋದು. ಇಲ್ಲ ಲಾಸ್ಟಿಗೆ ಬೇಕಾದರೂ /12 ಮಾಡ್ಬೋದು. ಯಾವುದು ಈಸಿ ಆಗುತ್ತೋ, ನಾನು ಈಗ ಎರಡು ರೀತಿಯಲ್ಲಿ ಮಾಡ್ಲಿಕ್ಕೆ ಹೇಳಿದ್ದೀನಿ. ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ಡೇಸಲ್ಲಿ ಕೊಟ್ಟಿದ್ರೆ /365 ಮಾಡಬೇಕು. ಹೋಪ್ ಎಲ್ರಿಗೂ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.